ನಮಸ್ತೆ. ಶ್ರೀ ಡಿ ಕೆ ಶಿವಕುಮಾರ್ ನೂತನ ಮುಖ್ಯಮಂತ್ರಿಗಳು, ಕರ್ನಾಟಕ ರಾಜ್ಯ ಸರ್ಕಾರ. ಶುಭಾಶಯಗಳು ಸರ್. ಸಾಧಿಸುವ ಛಲ, ಅಚಲವಾದ ಶ್ರದ್ಧೆ, ಭಕ್ತಿ ಮತ್ತು ಅಪಾರವಾದ ನಂಬಿಕೆ ಇದ್ದರೆ ಯಾವುದೂ ಅಸಾಧ್ಯವಲ್ಲ. ಸತತವಾಗಿ 43 ವರ್ಷಗಳ ಕಾಲ ಪಕ್ಷದಲ್ಲಿ ನಿಷ್ಠಾವಂತರಾಗಿದ್ದವರು. 1983ರಲ್ಲಿ ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು. ತಮ್ಮ 25ನೇ ವಯಸ್ಸಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಚುನಾವಣೆಯನ್ನು ಎದುರಿಸಿದ್ದರು. ಒಮ್ಮೆ ಮಾತ್ರವೇ ಸೋಲನ್ನು ಕಂಡ ಇವರು ಮತ್ತೆಂದೂ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಲಿಲ್ಲ. ಕನಕಪುರದ ಕ್ಷೇತ್ರದ ಜನತೆ ಇವರ ಕೈಬಿಡಲಿಲ್ಲ. ಸತತವಾಗಿ ಗೆಲ್ಲುತ್ತಲೇ ಬಂದ ಇವರನ್ನು ಕನಕಪುರದ ಬಂಡೆ ಎಂದೇ ಕರೆದರು. ಶ್ರೀಮತಿ ಗೌರಮ್ಮ ಮತ್ತು ಶ್ರೀ ಕೆಂಪೇಗೌಡರ ದಂಪತಿಯ ಸುಪುತ್ರನಾಗಿ 1962 ಮೇ 15ರಂದು ಕನಕಪುರ ತಾಲೂಕು ಉಯ್ಯಂಬಳ್ಳಿಯ ದೊಡ್ಡ ಆಲಹಳ್ಳಿಯಲ್ಲಿ ಜನಿಸಿದರು. ಬಾಲ್ಯ ಹಾಗೂ ಶಿಕ್ಷಣವನ್ನು ಮುಗಿಸಿ PUC ನಂತರ ಬೆಂಗಳೂರಿನ ಕಾಲೇಜಿನಲ್ಲಿ ಪದವಿಯನ್ನು ಮುಗಿಸಿದ್ದರು. ರಾಜ್ಯಶಾಸ್ತ್ರದ MA ಪದವೀಧರರು. ಕಾಲೇಜಿನ ಸಹಪಾಠಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರೊಂದಿಗೆ ಇಂದಿಗೂ ಉತ್ತಮ ಬಾಂಧವ್ಯವಿದೆ. ಹಾಗೆಯೇ ಶಾಲಾ ದಿನಗಳ ಸಹಪಾಠಿಗಳೊಂದಿಗೆಯೂ ಸಹ ಉತ್ತಮ ಸ್ನೇಹವನ್ನು ಹೊಂದಿದ್ದಾರೆ. 1993ರಲ್ಲಿ ಶ್ರೀ ಶಿವಕುಮಾರ್ ಅವರ ಬಾಳಿಗೆ ಉಜ್ವಲ ಬೆಳಕಾಗಿ ಬಂದವರು ಉಷಾ ಅವರು. ಎಂತಹ ಪರಿಸ್ಥಿತಿಯಲ್ಲೂ ಪತಿಗೆ ನೆರಳಾಗಿ ಹೆಜ್ಜೆ ಹೆಜ್ಜೆಗೂ ಧೈರ್ಯ, ಆತ್ಮಸ್ಥೈರ್ಯವಾಗಿ ನಿಂತವರು. ಹರೆಯದ ದಿನಗಳಲ್ಲಿನ ಜೀವನದ ಪಯಣದಲ್ಲಿ 7 ಬೀಳುಗಳನ್ನು ದಾಟಿ ಬಂದು ಗಟ್ಟಿಯಾಗಿ ನಿಂತು ತಮ್ಮ ರಾಜಕೀಯ ಭವಿಷ್ಯವನ್ನು ರೂಪಿಸಿಕೊಂಡು ಹಲವಾರು ಕ್ಷೇತ್ರಗಳಲ್ಲಿ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು. ಹಿಂದಿನ ಕಹಿ ನೆನಪುಗಳನ್ನು ಮರೆತು ಅತ್ಯುತ್ತಮ ಮುಖ್ಯಮಂತ್ರಿಯಾಗಿ ಯಾವುದೇ ತಾರತಮ್ಯವಿಲ್ಲದೆ ಕರ್ನಾಟಕದ ರಾಜ್ಯವನ್ನು ದೇಶದ ಉತ್ತಮ ರಾಜ್ಯವನ್ನಾಗಿ ಮಾಡುವಂತಾಗಲಿ. ರಾಜ್ಯದ ಜನರಿಗಿರುವ ಹಲವಾರು ತೊಂದರೆಗಳನ್ನು ನಿವಾರಿಸಿ ಸಂತೋಷವು ತುಂಬಿರಲಿ. ಪದಗ್ರಹಣಕ್ಕೂ ಮುನ್ನ ಪಕ್ಷೇತರರಾದ ಹಿರಿಯ ನಾಯಕರನ್ನು ಭೇಟಿಯಾಗಿ ಮಾತನಾಡಿ ಆಶೀರ್ವಾದ ಪಡೆದದ್ದು ವಿಶೇಷವಾಗಿದೆ. ಮತ್ತೊಮ್ಮೆ ಶ್ರೀ ಡಿ ಕೆ ಶಿವಕುಮಾರ್ ಸರ್ ಅವರಿಗೆ ಅಭಿನಂದನೆಗಳು. ಶುಭವಾಗಲಿ. ಜೈ ಶ್ರೀ ಗಣೇಶ. ಧನ್ಯವಾದಗಳು.